ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ಡಿ ಎಲ್ ರಿನ್ಯೂವಲ್ ಹೇಗೆ ಮಾಡೋದು ಅಂತೇಳ್ಬಿಟ್ಟು ತುಂಬ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇದಕ್ಕೆ ಪರಿವಾಹನ್ ಸೇವಾ ಅಂತೇಳ್ಬಿಟ್ಟು ಗೂಗಲ್ ಕ್ರೋಮಲ್ಲಿ ವೆಬ್ಸೈಟ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬಂತು ಅಂದರೆ ನಿಮಗೆ ನೋಡಿ, ಇಲ್ಲಿ ನಿಮ್ಮ ಒಂದು ಸ್ಟೇಟ್ನ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಬಂತು ಅಂದರೆ ನಿಮಗೆ ತುಂಬಾ ಅಂದರೆ ಸರ್ವಿಸಸ್ ಇದ್ದಾವೆ. ಇದರಲ್ಲಿ ಬಂದ್ಬಿಟ್ಟು ನಾನು ನಿಮಗೆ ಓನ್ಲಿ ಡಿ.ಎಲ್ ರಿನ್ಯೂವಲ್ ತೋರಿಸ್ತಾ ಇದ್ದೀನಿ. ಅಪ್ಲೈ ಫಾರ್ ಡಿ.ಎಲ್ ರಿನ್ಯೂವಲ್ ಅಂತೇಳ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೀವು ಇಲ್ಲಿ ಕೆಳಗಡೆ ಬಂತು ಅಂದರೆ ಇಲ್ಲಿ ಇದಕ್ಕೆ ಕೆಲವೊಂದು ಸ್ಟೇಜಸ್ಗಳಿರ್ತದೆ. ಆ ಸ್ಟೇಜಸ್ನ ಇಲ್ಲಿ ಮೊದಲಿಗೆ ನೀವು ನೋಡ್ಬೋದಾಗುತ್ತೆ. ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡಬೇಕು ಅಂತ, ಅದಕ್ಕೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಫೋಟೋ, ಸಿಗ್ನೇಚರು ಅದೆಲ್ಲ ಬೇಕಾಗಿರುತ್ತೆ. ಇದೆಲ್ಲದಕ್ಕಿಂತ ಮೊದಲಿಗೆ ನೀವು ಇದಕ್ಕೆ ನಿಮ್ಮ ಒಂದು ಮೆಡಿಕಲ್ ಸರ್ಟಿಫಿಕೇಟ್ನ ನೀವು ಇಲ್ಲಿ ತೊಗೊಂಡಿರಬೇಕಾಗುತ್ತೆ. ಬಿಕಾಸ್ ನಾವು ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಅಂದರೆ ನಾನು ಎಲ್ಲ ರೀತಿಯಲ್ಲೂ ಕರೆಕ್ಟಾಗಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಮೆಡಿಕಲ್ ಸರ್ಟಿಫಿಕೇಟ್ನ ನೀವು ಮಾಡಿಸ್ಕೊಂಡು ಬಂದು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಡೌನ್ಲೋಡ್ ಫಾರ್ಮ್ 1A ಅಂತ ಇದೆಯಲ್ಲ, ಆ ಫಾರ್ಮ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ತೊಗೊಂಡೋದ್ರೆ ಅಂದರೆ ನಿಮಗೆ ನಿಮ್ಮ ಒಂದು ಏರಿಯಾದಲ್ಲಿರುವಂಥ ಮೆಡಿಕಲ್ ಆಫೀಸರ್ ಹತ್ರ ನೀವು ಆ ಫಾರ್ಮ್ನ ಫಿಲ್ ಮಾಡ್ಕೊಂಡು ಸೀಲ್ ಸೈನ್ ಹಾಕ್ಸ್ಕೊಂಡು ಇದನ್ನು ತೊಗೊಂಡು ಬರಬೇಕಾಗುತ್ತೆ. ಇದು ಫಾರ್ಮ್ 1A. ಈ ಫಾರ್ಮ್ ಇತ್ತು ಅಂದರೆ ನಿಮಗೆ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬಂದು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ನಿಮ್ಮ ಒಂದು ಡಿ.ಎಲ್ ನಂಬರ್ನ ಕೇಳ್ತಾರೆ. ಡಿ.ಎಲ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದು ನಿಮ್ಮ ಒಂದು ಫಾರ್ಮೇಟು ಕೆಳಗಡೆ ತೋರಿಸಿರೋ ರೀತಿ ಯಾವ ರೀತಿ ಅದು ಸ್ಲ್ಯಾಶ್ ಟೈಪಲ್ಲಿದ್ರೂ ಎಂಟರ್ ಮಾಡ್ಬೋದು, ಇಲ್ಲಾಂದರೆ ಯಾವ ರೀತಿ ಇದ್ದರೂ ಆ ಥರ ಹಾಕ್ಬಿಟ್ಟು ನಿಮ್ಮೊಂದು ಡಿ.ಎಲ್ ನಂಬರ್ನ ಎಂಟರ್ ಮಾಡಿ. ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತು ಆ್ಯಸ್ ಪರ್ ಡ್ರೈವಿಂಗ್ ಲೈಸೆನ್ಸ್, ಅಂದರೆ ಡ್ರೈವಿಂಗ್ ಲೈಸೆನ್ಸಲ್ಲಿ ಏನಿರುತ್ತೋ ಆ ಡೇಟ್ ಆಫ್ ಬರ್ತ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕ್ಯಾಪ್ಚರ್ನ ಎಂಟರ್ ಮಾಡಬೇಕಾಗುತ್ತೆ. ಇದಾದ ನಂತರ ನೀವು ಇಲ್ಲಿ ಬಂದುಬಿಟ್ಟು ಪಕ್ಕದಲ್ಲಿ ಒಂದು ಐ ಹ್ಯಾವ್ ರೀಡ್ ದ ಪ್ರೈವಸಿ ಪಾಲಿಸಿ ಅಂತಿದ್ರೆ ಅದನ್ನು ನೀವು ಅನ್ಬಾಕ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಗೆಟ್ ಡೀಟೇಲ್ಸ್ ಅಂತ ಕೇಳಿದ್ರೆ ನಿಮ್ಮ ಒಂದು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ಇದು ಬಂದಮೇಲೆ ಇದು ಎಲ್ಲ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಬೇಕಾಗುತ್ತೆ. ಸೊ ಮೇಲ್ಗಡೆ ಕೊಟ್ಟೋ ಡೀಟೇಲ್ಸ್ ಎಲ್ಲ ನಿಮ್ಮದೇ ಅಂತಂದರೆ ಎಸ್ ಅಂತ ಕೊಡಿ. ದೆನ್ ನಿಮಗೆ ನಿಮ್ಮ ಒಂದು RTOದಲ್ಲಿರುವಂಥ ನಿಮ್ಮ ಒಂದು ಪಿನ್ ಕೋಡ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆ್ಯಸ್ ಪರ್ ನಿಮ್ಮ ಒಂದು ಅಡ್ರೆಸ್ ಪ್ರಕಾರ ನಿಮ್ಮ ಒಂದು ಪಿನ್ ಕೋಡ್ನ ನೀವು ಇಲ್ಲಿ ಎಂಟರ್ ಮಾಡಿ. ಅದರ ರಿಲೇಟೆಡಾಗಿ ನಿಮ್ಗೊಂದು RTO ಆಫೀಸ್ನ ಆಟೋಮೆಟಿಕ್ಕಾಗಿ ಸೆಲೆಕ್ಷನ್ ಆಗುತ್ತೆ. ನೆಕ್ಸ್ಟ್ ಬಂತು ಅಂತಂದರೆ ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತಿದ್ದಂಗೂ ನಿಮಗೆ ನೆಕ್ಸ್ಟ್ ಅಪ್ಲಿಕೇಶನ್ ವೈಸು ಸ್ಟೆಪ್ ಬೈ ಸ್ಟೆಪ್ಪು ಓಪನ್ ಆಗುತ್ತೆ. ಇದು ಕ್ಯಾಟಗರಿ ಬೇಕಿದ್ರೆ ಅಪ್ಲೈ ಮಾಡಿ ಎಂಟರ್ ಮಾಡಿ. ಜನರಲ್ ಆಗ್ತಾಯಿದ್ದೀನಿ ನಾನು. ನೋಡಿ, ಇಲ್ಲಿ ಬಂದರೆ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ನೀವು ಇನ್ನೊಂದು ಸಲ ನೋಡ್ಕೋಬೋದು. ನಿಮ್ಮ ಹೆಸರು, ಫಾದರ್ ನೇಮು, ಡೇಟ್ ಆಫ್ ಬರ್ತು, ಬ್ಲಡ್ ಗ್ರೂಪು, ಅಡ್ರೆಸ್ಸು ಎಲ್ಲ. ಇಲ್ಲಿ ಬೇಕಂದರೆ ನೀವು ಅಡ್ರೆಸ್ನ ಕೂಡ ಈಗ ಚೇಂಜ್ ಮಾಡ್ಕೊಳ್ಬೋದಾಗುತ್ತೆ. ಹಳೆ ಅಡ್ರೆಸ್ ಇದ್ದು ನನಗೆ ಹೊಸ ಅಡ್ರೆಸ್ಗೆ ನಿಮ್ಮೊಂದು ಡಿ.ಎಲ್ ಡಿಸ್ಪ್ಯಾಚ್ ಆಗಿ ಬರಬೇಕು ಅಂತಂದರೆ ನಿಮ್ಮೊಂದು ಅಡ್ರೆಸ್ನ ನೀವು ಇಲ್ಲಿ ಚೇಂಜ್ ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಕೇಳುತ್ತೆ. ಮತ್ತು ಇಲ್ಲಿ ಕ್ಯಾಟಗರಿ ಬಂದುಬಿಟ್ಟು ಇತ್ತಂದರೆ ಹಾಕಿ, ಇಲ್ಲಾಂದರೆ ನಾಟ್ ಅಪ್ಲಿಕಬಲ್ ಅಂತ ಕೇಳಿ. ಅಂದರೆ ನೀವು ಯಾವ ಒಂದು ಕ್ಯಾಟಗರಿಯಲ್ಲಿ ಕೆಲಸ ಮಾಡ್ತಿದ್ದೀರಿ ಇವಾಗ ಅಂಥವ್ರು ಇದಕ್ಕೆ ತೊಗೊಳ್ತಾಯಿದ್ರೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡ್ಬೋದು. ಸೊ ನಾನು ಇಲ್ಲಿ ನಾಟ್ ಅಪ್ಲಿಕಬಲ್ ಅಂತೇಳ್ಬಿಟ್ಟು ಇದು 2 ವೀಲರ್ ಡಿ.ಎಲ್ನ ನಾನು ರಿನ್ಯೂವಲ್ ಮಾಡ್ತಾ ಇರೋದ್ರಿಂದ ನಾಟ್ ಅಪ್ಲಿಕಬಲ್ ಅಂತೇಳ್ಬಿಟ್ಟು ನಾನು ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ನೆಕ್ಸ್ಟ್ ಕೆಳಗಡೆ ಬಂತು ಅಂದರೆ ನಿಮ್ಮೊಂದು ಡೀಟೇಲ್ಸ್ನೆಲ್ಲ ನೀವು ಮತ್ತೊಮ್ಮೆ ಬೇಕಾದ್ರೆ ವೆರಿಫೈ ಮಾಡ್ಕೊಳ್ಳಿ. ನಿಮ್ಮ ಡಿ.ಎಲ್ ನಂಬರು, ನಿಮ್ಮ ಡೀಟೇಲ್ಸು, ನಿಮ್ಮ ಫೋಟೋ ಪ್ರತಿಯೊಂದು ಆಟೋಮೆಟಿಕ್ಕಾಗಿ ಹಳೆದ್ರಲ್ಲಿ ಏನು ಕೊಟ್ಟಿದ್ರೋ ಅದರ ರೀತಿಯಲ್ಲಿ ನಿಮಗೆ ಇಲ್ಲಿ ಫ್ಲೆಕ್ಚುಯೇಟ್ ಆಗಿರುತ್ತೆ. ಇಲ್ಲಿ ಅಡ್ರೆಸ್ ಕೂಡ ರಾಂಗ್ ಇತ್ತು ಅಂದರೆ ನೀವು ಚೇಂಜ್ ಮಾಡ್ಕೋಬೋದು, ನೆನ್ಪಿಟ್ಕೊಳ್ಳಿ. ಮತ್ತು ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ತು ಅಂತಂದರೆ ಇದು ನೆಕ್ಸ್ಟ್ ಅಕ್ನಾಲೇಜ್ಮೆಂಟ್ ವಿಲ್ ಬಿ ಡೆಲಿವರ್ಡ್ ಆ್ಯಸ್ ಬಿಲೋ ಅಡ್ರೆಸ್ ಅಂತ ಕೇಳ್ತೈತೆ. ನೋಡಿ, ನೀವು ಇಲ್ಲಿ ಅಡ್ರೆಸ್ನ ನೀವು ಬೇಕಿತ್ತು ಅಂದರೆ ಚೇಂಜ್ ಮಾಡ್ಕೋಬೋದು. ಹೊಸ ಅಡ್ರೆಸ್ನ ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಬೋದು. ಇಲ್ಲಿ ನಾನು ನೆಕ್ಸ್ಟ್ ಓಕೆ ಕೊಡ್ತಾಯಿದ್ದೀನಿ. ಓಕೆ ಕೊಟ್ಟಿದ್ದು ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದು ಸ್ವಲ್ಪ ಸ್ಲೋ ಇರುತ್ತೆ ಗೌರ್ಮೆಂಟ್ ವೆಬ್ಸೈಟ್ಗಳು. ಸೊ ನಿಧಾನವಾಗಿ ನೀವು ಮಾಡಬೇಕು. ಇದು ಲೋಡಿಂಗ್ ಅಂತ ಬಂತು. ಇಲ್ಲಿ ನೆಕ್ಸ್ಟ್ ಅಥೆಂಟಿಕೇಷನ್ ವಿತ್ KYC ಅಂತೆ. ಇದಕ್ಕೆ ನೀವು ಆಧಾರ್ ಪ್ರಕಾರ ಆದರೂ ಮಾಡ್ಬೋದು, ವಿತೌಟ್ ಆಧಾರ್ನ ಕೂಡ ಮಾಡ್ಬೋದು. ಇಲ್ಲಿ ಆಧಾರ್ ಪ್ರಕಾರ ಮಾಡ್ತೀರಾ ಅಂತಂದರೆ ನಿಮ್ಮ ಒಂದು ಡೀಟೇಲ್ಸ್ ಆ್ಯಸ್ ಪರ್ ಆಧಾರು ಆ್ಯಂಡ್ ನಿಮ್ಮ ಒಂದು ಡಿ.ಎಲ್.ಅಲ್ಲಿರೋವಂಥ ಡೀಟೇಲ್ಸು ಎರಡೂ ಕರೆಕ್ಟಾಗಿರಬೇಕು. ನೇಮ್ ಇರ್ಬೋದು, ಡೇಟ್ ಆಫ್ ಬರ್ತ್ ಇರ್ಬೋದು, ಎರಡೂ ಕರೆಕ್ಟಾಗಿತ್ತು ಅಂದರೆ ಮಾತ್ರ ಮುಂದೆ ಹೋಗುತ್ತೆ. ಇಲ್ಲ ಅಂತಂದರೆ ಮಿಸ್ ಮ್ಯಾಚ್ ಅಂತ ಬರುತ್ತೆ. ಆ ಥರ ಯಾರಿಗಾರು ರಾಂಗ್ ಇತ್ತು ಅಂತಂದವರು ನೀವು ಸಬ್ಮಿಟ್ ವಿತೌಟ್ ಆಧಾರ್ ಅಂತಲೇ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದಾಗುತ್ತೆ. ನೋಡಿ, ನಾನು ಇದನ್ನು ಆ್ಯಸ್ ಪರ್ ಅದು ಹೋಯ್ತು ಅಂದರೆ ಅಲ್ಲಿ ಡೀಟೇಲ್ಸ್ ರಾಂಗ್ ಇದೆ. ಸೊ ನಾನು ಹಾಗಾಗಿ ವಿತೌಟ್ ಆಧಾರ್ನ ನಾನು ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ವಿತೌಟ್ ತೊಗೊಂಡಾಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅಲ್ಲಿ ಕೆಳಗಡೆ ತೋರಿಸಿರುವಂಥ ಒಂದು ಕ್ಯಾಪ್ಚಾ ಕೋಡ್ನ ನೀವು ಇಲ್ಲಿ ಎಂಟರ್ ಮಾಡಿಬಿಟ್ಟು ಜನರೇಟ್ OTP ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ಇದು ಗೌರ್ಮೆಂಟ್ ವೆಬ್ಸೈಟಲ್ಲಿ ಹೆಂಗೆ ಅಂದರೆ ಕೆಲವೊಂದೊಂದು ಸಲ ತುಂಬಾ ಸ್ಲೋಗೆ OTPಗಳು ಕೂಡ ಸೆಂಡ್ ಆಗುತ್ತೆ. ಸೊ ವೆಯ್ಟ್ ಮಾಡ್ಕೊಳ್ಳಿ. ನೋಡಿ, OTP ಬಂತು. ನೆಕ್ಸ್ಟ್ ಇದು ಹಾಕ್ತಿದ್ದಂಗ್ಲೂ ನಿಮಗಿಲ್ಲಿ ಅಡ್ರೆಸ್ಗಳನ್ನ ಕೇಳುತ್ತೆ. ನೀವು ಪ್ರೆಸೆಂಟ್ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ಸು ಬೋತ್ ಎರಡೆಲ್ಲ ಅಡ್ರೆಸ್ನ ನೀವು ಇಲ್ಲಿ ಎಂಟರ್ ಮಾಡ್ಬೋದು.
ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮೊಂದು ಡಿ ಎಲ್ಲಲ್ಲಿ ನೀವು ಪ್ರೆಸೆಂಟ್ ಅಡ್ರೆಸ್ಗೆ ಒಂದು ಕಾರ್ಡೂ ಬರುತ್ತೆ ಆ್ಯಂಡ್ ಅದರೊಳಗಡೆ ಆ ಒಂದು ಅಡ್ರೆಸ್ಸು ಪ್ರಿಂಟಾಗಿ ಬರುತ್ತೆ. ಇಲ್ಲಿ ನಿಮ್ಮ ಸ್ಟೇಟು, ಡಿಸ್ಟಿಕ್ಕು, ತಾಲೂಕು ಆ್ಯಂಡ್ ವಿಲೇಜು, ದೆನ್ ಹೌಸ್ ನಂಬರು, ಸ್ಟ್ರೀಟು, ಲೊಕ್ಯಾಲಿಟಿ ಆ್ಯಂಡ್ ಲ್ಯಾಂಡ್ಮಾರ್ಕು, ಪಿನ್ ಕೋಡ್ ಇದನ್ನೆಲ್ಲನ ಕರೆಕ್ಟಾಗಿ ಎಂಟರ್ ಮಾಡಿ. ಆ್ಯಸ್ ಪರ್ ಏನು ಡಾಕ್ಯುಮೆಂಟ್ನ ನೀವು ಅದಕ್ಕೆ ಪ್ರೊವೈಡ್ ಮಾಡ್ತಾಯಿದ್ದೀರಾ, ಲೈಕ್ ಆಧಾರ್ ಕಾರ್ಡ್ ಇರ್ಬೋದು, ಇಲ್ಲಾಂದರೆ ನೀವು ವೋಟರ್ ಐ ಡಿ ಏನು ಡಾಕ್ಯುಮೆಂಟ್ನ ನೀವು ಎಲ್ಲಿ ಕೊಡ್ತಿದ್ರೋ ಆ ಡಾಕ್ಯುಮೆಂಟ್ ಪ್ರಕಾರ, ಇಲ್ಲಾಂದರೆ ಅಗ್ರಿಮೆಂಟು ಆ ಪ್ರಕಾರ ನೀವು ಇಲ್ಲಿ ಎಂಟರ್ ಮಾಡಿಬಿಟ್ಟು ಕೆಳಗಡೆ ನಿಮ್ಮ ಒಂದು ಡೀಟೇಲ್ಸ್ನ ನೀವು ಇಲ್ಲಿ ಕನ್ಫರ್ಮ್ ಮಾಡಿ. ನೆಕ್ಸ್ಟ್ ಸರ್ವಿಸ್ ಅಂತ ಹೇಳ್ಬಿಟ್ಟು ಕೂಡ ಕ್ಲಿಕ್ ಮಾಡ್ಕೋಬೋದು. ಇಲ್ಲಿ ಅದರಲ್ಲಿ ನಿಮ್ಗೆ ಬೇಡ ಅಂತಂದರೆ ಪ್ರೆಸೆಂಟ್ ಅಡ್ರೆಸ್ಗಾರು ಹಾಕೋಬೋದು, ಪರ್ಮನೆಂಟ್ ಅಡ್ರೆಸ್. ಇಲ್ಲಿ ನೋಡಿ 3 ಇದೆ, ಪ್ರೆಸೆಂಟು ಪರ್ಮನೆಂಟು ಬೋತ್ ಎರಡೂ ಹಾಕ್ಕೊಳ್ಳೋಂಗಿರೋ ಹಾಕೋಬೋದು, ಅದು ನಿಮ್ಮ ಚಾಯ್ಸು. ನನಗೆ ಇಲ್ಲಿ ಒಂದೇ ಅಡ್ರೆಸ್ಸೇ ಸಾಕಂದರೆ ಒಂದೇ ಅಡ್ರೆಸ್ ಎಂಟ್ರಿ ಮಾಡ್ತೀನಿ. ಬಟ್ ಇಲ್ಲಿ ನೆಕ್ಸ್ಟ್ ಏನು ಕೇಳ್ತೈತೆ ಅಂತಂದರೆ ನಿಮ್ಮ ಅಡ್ರೆಸ್ ಎಲ್ಲ ನೋಡಿ, ಇಲ್ಲಿ ಪರ್ಮನೆಂಟ್ ಅಡ್ರೆಸ್ನ ನಾನು ಮತ್ತೆ ಎಂಟರ್ ಮಾಡ್ತಾಯಿದ್ದೀನಿ. ಬಿಕಾಸ್ ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ನನಗೆ ಕರೆಕ್ಟಾಗಿರೋವಂಥ ಡಾಕ್ಯುಮೆಂಟ್ ಏನೂ ಇಲ್ಲ. ಬಿಕಾಸ್ ಇದು ಬಾಡಿಗೆ ಮನೆಯಲ್ಲಿ ಅಂದರೆ ನಾನು ಪರ್ಮನೆಂಟ್ ಅಡ್ರೆಸ್ನ ನಾನಿಲ್ಲಿ ಎಂಟರ್ ಮಾಡ್ತಾಯಿದ್ದೀನಿ. ಅಲ್ಲಿಗೆ ನನ್ನ ಒಂದು ಡಿ ಎಲ್ಲು ಡಿಸ್ಪ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ವಿಲೇಜು, ಟೌನು ಇದನ್ನೆಲ್ಲ ಹಾಕಬೇಕಾಗುತ್ತೆ. ಅಲ್ಲಿ ಟೌನ್ ಆಟೋಮೆಟಿಕಾಗಿ ಸೆಲೆಕ್ಷನ್ ಆಗೋಲ್ಲ ಕೆಲವೊಂದೊಂದು ಸಲ. ನೋ ಪ್ರಾಬ್ಲಮ್, ಅದೇನು ಹಾಕಿಲ್ಲ ಅಂದರೂ ಇನ್ನೂ ತೊಂದರೆ ಇಲ್ಲ ಕೂಡ. ಓಕೆ, ಇಲ್ಲಿ ನೆಕ್ಸ್ಟ್ ನಿಮ್ಮ ಒಂದು ಹೌಸ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು ಆ್ಯಂಡ್ ಸ್ಟ್ರೀಟ್ನ ಎಂಟರ್ ಮಾಡಬೇಕಾಗುತ್ತೆ ಮತ್ತು ಪಿನ್ ಕೋಡು. ಆ್ಯಂಡ್ ಇದಕ್ಕೆ ಇನ್ನೂ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕಾಗುತ್ತೆ. 3 ಸ್ಟೆಪ್ಸ್ ಇರುತ್ತೆ ಇದು ಅರೌಂಡು. ಅಪ್ಲಿಕೇಶನ್ ಫಿಲ್ ಮಾಡಬೇಕು, ದೆನ್ನು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು, ಮತ್ತು ನಿಮ್ಮ ಒಂದು ಫೀ ಪೇಮೆಂಟ್ನ ಮಾಡಬೇಕು. ಇದು 3 ಮಾಡಿದ್ರೆ ಅಂದರೆ ನಿಮ್ಮ ಒಂದು ಡಿ ಎಲ್ ರಿನ್ಯೂವಲು ಕಂಪ್ಲೀಟ್ ಆದಂಗೆ. ಇದು ಮಾಡಲಿಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಮೊದಲೇ ನೀವು ಸ್ಕ್ಯಾನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲ ಅಂತಂದರೆ ಲೈಕ್ ಸ್ಲೋ ಆಯಿತು ಅಂದರೆ ಅಪ್ಲಿಕೇಶನ್ ತುಂಬ ಬೇಗ ತಗೊಳ್ಳೋದು ಇಲ್ಲ ಕೂಡ. ಸೊ ಅದೆಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿಕೊಂಡು ಮುಂದೆ ಹೋದರೆ ತುಂಬ ಈಸಿಯಾಗಿ ನೀವು ಈ ಡಿ ಎಲ್ ರಿನ್ಯೂವಲ್ನ ಅಪ್ಲೈ ಮಾಡ್ಬೋದಾಗುತ್ತೆ. ನೋಡಿ, ಇಲ್ಲಿ ನೆಕ್ಸ್ಟ್ ಬರ್ತಿದ್ದಂಗಳು ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ಇದೆ. ಇದು ಸೆಲ್ಫ್ ಡಿಕ್ಲರೇಷನ್ನ ಕಂಪಲ್ಸರಿ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅದು ಮಾಡಿಲ್ಲ ಅಂತಂದರೆ ಅಪ್ಲಿಕೇಶನ್ನು ಮುಂದಕ್ಕೆ ಹೋಗೋದಿಲ್ಲ. ಬಿಕಾಸ್ ಸೆಲ್ಫ್ ಡಿಕ್ಲರೇಷನ್ ಏನಕ್ಕೋಸ್ಕರ ಮಾಡಿಸ್ತಿದ್ದಾರೆ ಅಂತಂದರೆ ನಿಮ್ಮದು ಏನು ಮೆಡಿಕಲ್ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ಲ, ಆ ಫಿಟ್ನೆಸ್ ಸರ್ಟಿಫಿಕೇಟಲ್ಲಿ ನಿಮ್ಮದೆಲ್ಲ ಡೀಟೇಲ್ಸ್ಗಳನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ನೋಡಿ, ಡಿಕ್ಲರೇಷನ್ ಒಳಗಡೆ ನಿಮಗೆ ಏನಾದರೂ ಸಡನ್ನಾಗಿ ಏನಾರು ಅಟ್ಯಾಕ್ ಆ ಥರ ಏನಾರು ಆಗಿದೆ ಅಂತ ಕೇಳ್ತೈತೆ. ಇಲ್ಲ ಅಂತ ಹಾಕಿ. ಮತ್ತೀಗ ಡಿಸ್ಟಿಂಗ್ವಿಶ್ ವಿತ್ ಐ ಅಂದರೆ ನಿಮ್ಮ ಒಂದು ಕಣ್ಗಳಿಂದ ನೀವು ನೀಟಾಗಿ ಕಾಣುತ್ತಾ, ಅಂದರೆ ಕೆಲವೊಂದೊಂದು ಕಂಡೀಷನ್ಸ್ಗಳು ನಿಮ್ಮ ಒಂದು ಹೆಲ್ತ್ ರಿಲೇಟೆಡಾಗಿ ಈ ಒಂದು ಕಂಡೀಷನ್ಸ್ಗಳನ್ನ ನಿಮಗೆ ಇಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ನೋಡಿಕೊಂಡು ನೀವು ನಿಮಗೇನು ನಿಮ್ಮ ಒಂದು ಡಾಕ್ಟರ್ ಸಜೆಷನ್ ಕೊಟ್ಟಿರ್ತಾರೋ ಆ ಒಂದು ಡೀಟೇಲ್ಸ್ಗಳನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಂಡೋಗಿ ನಾನು ಅದೇ ಪ್ರಕಾರ ನಾನು ಈ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡ್ತಾಯಿದ್ದೀನಿ. ಓಕೆ, ಇದೆಲ್ಲ ಕರೆಕ್ಟಾಗಿತ್ತು, ನಿಮ್ದು ಎಂಟರ್ ಆಯಿತು ಅಂದರೆ ನೆಕ್ಸ್ಟ್ ಇಲ್ಲಿ ನೀವು ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ. ಒಂದು ಅನ್ಬಾಕ್ಸ್ ಮಾಡಿಬಿಟ್ಟು ಈಗ ನಿಮ್ಮ ಒಂದು ಸೆಲ್ಫ್ ಡಿಕ್ಲರೇಷನ್ ಕೂಡ ಇದರೊಳಗಡೆ ಕಂಪ್ಲೀಟ್ ಆಗಿರ್ತದೆ. ಇದು ಕಂಪ್ಲೀಟ್ ಆದ ನಂತರ ನೀವು ಕೆಳಗಡೆ ಬಂದುಬಿಟ್ಟು ನೀವು ನೆಕ್ಸ್ಟ್ ಆ್ಯಸ್ ಯೂಶುವಲ್ ಅಪ್ಲಿಕೇಶನ್ನ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ತೀರಾ. ಈ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡೋದಕ್ಕೆ 3 ಸ್ಟೆಪ್ಸ್ ಇದೆ ಅಂತ ಹೇಳ್ತೀನಿ. ಅದರಲ್ಲಿ ನೀವು ಜಸ್ಟ್ ಇದು ಒಂದೇ ಸ್ಟೆಪ್ಪು. ಇದು ಡಾಕ್ಟರ್ ಡೀಟೇಲ್ಸ್ ಏನು ಕೊಟ್ಟಿದ್ರು ಅದೇ ಪ್ರಕಾರನೇ ನೀವು ಎಂಟರ್ ಮಾಡಿ. ವಿತೌಟ್ ನೀವು ಎಂಟರ್ ಮಾಡಿದ್ರೆ ಅಂತಂದ್ರೆ ಅದಕ್ಕೆ ನೀವು ಪ್ರೂಫ್ಗಳನ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಅವ್ರು ಕೊಟ್ಟಿರೋ ಡೀಟೇಲ್ಸ್ನೇ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿಕೊಂಡು ಮುಂದೆ ಹೋಗೋದು ಒಳ್ಳೆಯದು. ಓಕೆ, ಇದು ಡೀಟೇಲ್ಸ್ ಸೆಲ್ಫ್ ಡಿಕ್ಲರೇಷನ್ ಆದ ನಂತರ ನೀವು ಕೆಳಗಡೆ ತೋರಿಸಿರೋಂಥ ಕ್ಯಾಪ್ಚಾ ಕೋಡ್ನ ನೀವು ಎಂಟರ್ ಮಾಡಿ ಸಬ್ಮಿಟ್ ಅಂತೇಳಿ ಒಂದ್ಸಲ ಕ್ಲಿಕ್ ಮಾಡಿ. ಈ ಆಲ್ಮೋಸ್ಟ್ ನಿಮ್ಮೊಂದು ಅಪ್ಲಿಕೇಶನ್ ಎಂಟ್ರಿ ಮಾಡೋದು ಕಂಪ್ಲೀಟ್ ಆಗಿದೆ. ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಜನ್ರೇಟ್ ಆಗುತ್ತೆ. ನೋಡಿ, ಅಪ್ಲಿಕೇಶನ್ ರೆಸಿಪ್ಟ್ ಬಂದಿದೆ. ಈ ರೆಸಿಪ್ಟನ್ನ ನೀವು ಸೇವ್ ಮಾಡ್ಕೊಂಡು ಪ್ರಿಂಟರ್ ಹಾಕಿ ಇಟ್ಕೊಳ್ಬೋದು. ಬಟ್ ಇಲ್ಲಿ ಹಾಕ್ತಿಂಗ್ ಆಗೋಲ್ಲ. ನೆಕ್ಸ್ಟ್ ಸ್ಟೆಪ್ ಅಂತೇಳಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂದರೆ ಸೇಮ್ ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಬೇಕು. ಮತ್ತು ಕೆಳಗಡೆ ತೋರಿಸಿರುವಂಥ ಒಂದು ಕ್ಯಾಪ್ಚಾ ಕೋಡ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ. ಇಲ್ಲಿ ಬಂದರೆ ನೋಡಿ ನಿಮಗೆ 3 ಸ್ಟೆಪ್ ಬರುತ್ತೆ. ಒಂದನೇದು ಸರ್ವೀಸಸ್ ಆನ್ ಡಿ ಎಲ್ಲು ಕಂಪ್ಲೀಟ್ ಆಗಿದೆ. ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತೇಳಿ ಕೇಳುತ್ತೆ. ಈ ಅಪ್ಲೋಡ್ ಡಾಕ್ಯುಮೆಂಟ್ಸಲ್ಲಿ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಡಿಕ್ಲರೇಷನ್ ಅನ್ಬಾಕ್ಸ್ ಮಾಡಿ ಓಕೆ ಅಂತೇಳಿ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಡಾಕ್ಯುಮೆಂಟ್ಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇದು ಸ್ವಲ್ಪ ಗೌರ್ಮೆಂಟ್ ವೆಬ್ಸೈಟ್ ಅಂತ ಹೇಳಿದಂತಲ್ಲ, ಕೆಲವೊಂದು ಅಪ್ಲಿಕೇಶನ್ಗಳು ಸ್ಲೋನೇ ಇರ್ತವೆ. ಸೊ ನಿಧಾನವಾಗಿ ಸ್ವಲ್ಪ ತಾಳ್ಮೆಯಿಂದ ಈ ಒಂದು ಅಪ್ಲಿಕೇಶನ್ ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು 3 ಡಾಕ್ಯುಮೆಂಟ್ಸ್ನ ನೀವು ಇಲ್ಲೇ ಅಪ್ಲೋಡ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ ಬಂದುಬಿಟ್ಟು ಅಡ್ರೆಸ್ ಪ್ರೂಫ್ಗೆ ಏನು ಕೊಡ್ತಿದ್ರೋ ಆ ಒಂದು ಡಾಕ್ಯುಮೆಂಟು,
ನಾನು ಇದೀಗ ಆಧಾರ್ ಕಾರ್ಡ್ನ ಕೊಡ್ತಾಯಿದ್ದೀನಿ. ಇಲ್ಲ ವೋಟರ್ ಐ ಡಿ ಯಾವ್ದಾದ್ರು ಕೊಡ್ಬೋದು. ನಾನು ಆಧಾರ್ ಕಾರ್ಡ್ ಇರೋದ್ರಿಂದ ಆಧಾರ್ ಕಾರ್ಡ್ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಆ ಡಾಕ್ಯುಮೆಂಟ್ನ ನಾನಿಲ್ಲಿ ಚೂಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದಕ್ಕೇನು ನಾರ್ಮಲಾಗೆ ಫೈಲ್ ಸೈಜ್ ಬಂದುಬಿಟ್ಟು 500 KB ಕೇಳ್ತಾ ಇದ್ದಾರೆ. ಸೊ ನಾರ್ಮಲಾಗಿ ಸ್ಕ್ಯಾನ್ ಮಾಡಿಕೊಂಡ್ರು ಕೂಡ ಅಷ್ಟೇ KB ಬರುತ್ತೆ. ಸ್ವಲ್ಪ ಸ್ಲೋ ಆಗಿ ಡಾಕ್ಯುಮೆಂಟ್ ಎಲ್ಲನೂ ಅಪ್ಲೋಡ್ ಆಗುತ್ತೆ, ನಿಧಾನವಾಗಿ ಅಪ್ಲೋಡ್ ಆಗುತ್ತೆ. ಎಲ್ಲ ಟೈಮಲ್ಲೂ ಆಲ್ಮೋಸ್ಟ್ ಹಂಗೆ ಇರುತ್ತಿದ್ದು. ದೆನ್ ಇದು ಅಪ್ಲೋಡ್ ಚೂಸ್ ಆದಮೇಲೆ ಅಪ್ಲೋಡ್ ಅಂತೇಳಿ ಕ್ಲಿಕ್ ಮಾಡಿದ್ರೇ ಅಲ್ಲಿ ತಗೊಳ್ಳೋದು. ಓಕೆ, ಇದು ಸರ್ವರ್ ಸ್ಲೋ ಇರೋದ್ರಿಂದ ನಿಧಾನವಾಗಿ ನನ್ನ ಒಂದು ಡಾಕ್ಯುಮೆಂಟ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ, ಇಲ್ಲಿ ಬಂದು ಈ ಡಾಕ್ಯುಮೆಂಟ್ನ ನೀವಿಲ್ಲಿ ಅಪ್ಲೋಡ್ ಆಯಿತು. ನೆಕ್ಸ್ಟ್ ಬಂತಂದರೆ ಕೆಳಗಡೆ ಬಂದರೆ ಡಾಕ್ಯುಮೆಂಟ್ 2ನ ನಾನಿಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತಿದ್ದೀನಿ. ಡಾಕ್ಯುಮೆಂಟ್ 2 ಬಂದುಬಿಟ್ಟು ಪ್ರೂಫ್ ಆಫ್ ಅಡ್ರೆಸ್ಸು ಮೊದಲನೇದಾಯಿತು. ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟ್ 2ನೇ ಡಾಕ್ಯುಮೆಂಟ್ ಬಂದುಬಿಟ್ಟು ನಾನು DLನ ಇಲ್ಲಿ ಅಪ್ಲೋಡ್ ಮಾಡಬೇಕು. ನಿಮ್ಮೊಂದು DL ಸಾಫ್ಟ್ ಕಾಪಿನ ನೀವಿಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಆ ಒಂದು DLನ ಕೂಡ ನೀವಿಲ್ಲಿ ಅಪ್ಲೋಡ್ ಮಾಡಬೇಕು. ಸೇಮ್ ಅದೇ ರೀತಿ ಪ್ರೊಸೀಜರು. ಇದಕ್ಕೂ ಕೂಡ ಸೆಲೆಕ್ಟ್ ಡಾಕ್ಯುಮೆಂಟು ಆ್ಯಂಡ್ ಅಲ್ಲಿ ಪಕ್ಕದಲ್ಲಿ ಬಂದುಬಿಟ್ಟು ಪ್ರೂಫ್ ಅಂತೇಳ್ಬಿಟ್ಟು ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ದೆನ್ ಅದಾದಮೇಲೆ ನೆಕ್ಸ್ಟ್ 3ನೇ ಡಾಕ್ಯುಮೆಂಟ್ ಬಂದುಬಿಟ್ಟು ನಿಮ್ಮೊಂದು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆಯಲ್ಲ, ಅದನ್ನು ಕೂಡ ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ರೂಲ್ಸ್ ಪ್ರಕಾರ 500 KB ನೀವು ಅಪ್ಲೋಡ್ ಮಾಡಿ. ಈ ಒಂದು DL ರಿನ್ಯೂವಲ್ ಮಾಡೋದು ಹೇಗೆ ಅಂತಂದು ಹೇಳ್ಬಿಟ್ಟು ಏನು ನೀವು ತಲೆನೇ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಈಸಿಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು. ಆ್ಯಂಡ್ ಇದಕ್ಕೆ RTOಗೂ ನೀವು ಹೋಗೋ ನೆಸೆಸಿಟಿನೇ ಇರೋದಿಲ್ಲ. ನಿಮ್ಮ ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲ ಪ್ರೊವೈಡ್ ಮಾಡೋದ್ರಿಂದ ಡೈರೆಕ್ಟ್ ಅಲ್ಲಿಂದ ಅಪ್ರೂವಲ್ ಆಗಿ ನೀವೇನು ಪ್ರೆಸೆಂಟ್ ಅಡ್ರೆಸ್ ಕೊಟ್ಟಿರ್ತೀರೋ ಆ ಅಡ್ರೆಸ್ಗೆ ಥ್ರೂ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಬರುತ್ತೆ. ಸೊ ತುಂಬ ಈಸಿ ವೇನಲ್ಲಿ ಈ ಒಂದು ನಮ್ಮೊಂದು RTOಗಳಿಂದ ನಿಮ್ಮ DLನ ನೀವು ರಿನ್ಯೂವಲ್ ಮಾಡಿಸ್ಕೋಬೋದು. ಇದು ತುಂಬಾ ಯೂಸ್ಫುಲ್ಲಾಗಿದೆ ಅಂತ ಅನ್ಕೋತೀನಿ ಎಲ್ಲರಿಗೂ. ಯಾರಿರಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ನನ್ನ ಈ ವಿಡಿಯೋನ ಶೇರ್ ಮಾಡಿ. ಇದರಲ್ಲಿ ಏನೇನು ಕರೆಕ್ಷನ್ಸ್ ಇದ್ದರೆ ಕೂಡ ನೀವು ನನಗೆ ದಯವಿಟ್ಟು ಹೇಳಿ, ನಾನು ಖಂಡಿತ ಅದನ್ನು ಫಾಲೋ ಮಾಡ್ತೀನಿ. ಈ ಮಧ್ಯೆ ಸ್ವಲ್ಪ ವೀಡಿಯೋಸ್ ಕೂಡ ಜಾಸ್ತಿ ಅಪ್ಲೋಡ್ ಮಾಡಿಲ್ಲ, ನಿಧಾನವಾಗಿ ಡೇ ಬೈ ಡೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಇದರಲ್ಲಿ ಇನ್ನೂ ಡಾಕ್ಯುಮೆಂಟ್ಸು ಅಪ್ಲೋಡ್ ಆಗ್ತಾಯಿದ್ದಾವೆ. ಇದು ಸ್ವಲ್ಪ ನಿಧಾನವಾಗಿರ್ತೈತಿ ಈ ವೆಬ್ಸೈಟು. ಫಾಸ್ಟಾಗಿ ಆಗ್ತಾಯಿಲ್ಲ ಅಂತೇಳ್ಬಿಟ್ಟು ಕೆಲವರು ಕ್ವಿಟ್ ಮಾಡ್ತಾರೆ. ಆ ಥರ ಮಾಡಬೇಡಿ. ಸ್ಲೋ ಆದರೂ ಪರವಾಗಿಲ್ಲ, ಬಟ್ಟು ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ. ವೆಯ್ಟ್ ಮಾಡಿಕೊಂಡು ಈ ಡಾಕ್ಯುಮೆಂಟ್ಸ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಮೆಡಿಕಲ್ ಸರ್ಟಿಫಿಕೇಟು ಮತ್ತು ಅಡ್ರೆಸ್ ಪ್ರೂಫ್ ಆಯಿತು. ನೆಕ್ಸ್ಟ್ 3rd ಒನ್ ಬಂದುಬಿಟ್ಟು ಅಲ್ಲಿ ಡಾಕ್ಯುಮೆಂಟ್ಸ್ ಆಟೋಮೆಟಿಕ್ಕಾಗಿ ಅದೇ ಕೇಳುತ್ತೆ ಏನೇನು ಬೇಕು ಮತ್ತು ಯಾವ್ಯಾವ ಅಂತ. ಡ್ರೈವಿಂಗ್ ಲೈಸೆನ್ಸ್ ನೋಡಿ, ಡ್ರೈವಿಂಗ್ ಲೈಸೆನ್ಸ್ನ ನೀವು ಇಲ್ಲಿ ನೆಕ್ಸ್ಟ್ ಅಪ್ಲೋಡ್ ಮಾಡಿ. 3 ಡಾಕ್ಯುಮೆಂಟ್ಗೂ ಅಷ್ಟೇ 500 KB ನಿಮ್ಮ ಒಂದು ಡಾಕ್ಯುಮೆಂಟ್ನ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡಿ. ಓಕೆ, ಇದಾಯಿತು ಅಂತಂದರೆ ನಿಮ್ಗೆ ಆಲ್ಮೋಸ್ಟಲ್ಲು ಫಸ್ಟ್ ಸ್ಟೆಪ್ಪು ಮತ್ತು ಸೆಕೆಂಡ್ ಸ್ಟೆಪ್ಪು 2 ಆಗಿದೆ. ಅಪ್ಲಿಕೇಶನ್ನು ಆಗಿದೆ ಆ್ಯಂಡ್ ಡಾಕ್ಯುಮೆಂಟ್ ಅಪ್ಲೋಡು ಆಗಿದೆ. ಬಟ್ ಇಲ್ಲಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿಲ್ಲ. ಇದಾದಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫೀ ಪೇಮೆಂಟ್ ಇರುತ್ತೆ. ಈ ಫೀ ಪೇಮೆಂಟ್ ಬಂದುಬಿಟ್ಟು ನಿಮ್ಮ ಒಂದು ಆನ್ಲೈನಿಂದನೇ ನೀವು ಈ ಒಂದು ಪೇಮೆಂಟ್ನ ನೀವು ಇಲ್ಲಿ ಮಾಡ್ಬೋದು. ಸೊ ಇದರಿಂದ ನೀವು ಎಲ್ಲೂ ಹೋಗೋವಂಥ ನೆಸೆಸಿಟಿನೇ ಇರೋದಿಲ್ಲ. ಸೊ ಮನೆಯಲ್ಲೇ ಕೂತ್ಕೊಂಡು ನಿಮ್ಮೊಂದು DLನ ನೀವು ಈಸಿಯಾಗಿ ತೊಗೊಳ್ಬೋದಾಗುತ್ತೆ. ನೋಡಿ, ಇಲ್ಲಿ ನಂದು ಆಲ್ಮೋಸ್ಟಲ್ಲು 3 ಡಾಕ್ಯುಮೆಂಟನ್ನು ಅಪ್ಲೋಡ್ ಆಯಿತು. ಒನ್ಸ್ 3 ಡಾಕ್ಯುಮೆಂಟ್ ಅಪ್ಲೋಡ್ ಆದರೆ ಅಲ್ಲಿ ಕೆಳಗಡೆ ತೋರಿಸುತ್ತೆ ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್ ಅಂತೇಳ್ಬಿಟ್ಟು. ಓಕೆನಾ, ಈ 3 ಡಾಕ್ಯುಮೆಂಟ್ಸ್ ಅಲ್ಲಿ ಕೆಳಗಡೆ ಬಂದಮೇಲೆ ನಾನು ನೆಕ್ಸ್ಟ್ ಅಂತೇಳ್ಬಿಟ್ಟು ಮತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, 3 ಬಂದಿದೆ. ಅಡ್ರೆಸ್ ಪ್ರೂಫ್, ಡ್ರೈವಿಂಗ್ ಲೈಸೆನ್ಸು, ಮೆಡಿಕಲ್ ಸರ್ಟಿಫಿಕೇಟ್ 3 ಬಂದಿದೆ. ಸೊ ಇಲ್ಲಿ ನಾನು ಇವಾಗ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಮತ್ತೆ ಸೆಲೆಕ್ಷನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅಂತ ಕೇಳಿದ್ರೆ ಇವಾಗ ಥರ್ಡ್ ಸ್ಟೆಪ್ಗೆ ಹೋಗುತ್ತಿದ್ದು. ಥರ್ಡ್ ಸ್ಟೆಪ್ ಇನ್ ಸೆನ್ಸ್ ಫೀ ಪೇಮೆಂಟ್ಗೆ ಹೋಗುತ್ತೆ ಡೈರೆಕ್ಟಾಗಿ. 2 ಸ್ಟೆಪ್ಪು ಕ್ಲಿಯರ್ ಆದಮೇಲೆ ನೀವು ಮಾಡಬೇಕು. ಕೆಲವರು ಡಾಕ್ಯುಮೆಂಟ್ ಅಪ್ಲೋಡೇ ಮಾಡಿರಲ್ಲ. ಸೊ ಅಂಥವ್ರಿಗೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿರೋದಿಲ್ಲ, ಅಲ್ಲಿ ಅಪ್ರೂವಲ್ ಕೂಡ ಮಾಡೋದಿಲ್ಲ. ಸೊ ಕಂಪ್ಲೀಟಾಗಿ 1 ಬೈ 1 ಮಾಡಿ. ಓಕೆ, ಈ 3rd ಸ್ಟೆಪ್ಗೆ ಬಂತು ಅಂದರೆ ಮತ್ತೆ ಅಪ್ಲಿಕೇಶನ್ ನಂಬರು ಆ್ಯಂಡ್ ಡೇಟ್ ಆಫ್ ಬರ್ತು ಕ್ಯಾಪ್ಚಾ ಎಂಟರ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ 3ಕ್ಕೆ ಮತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ. ಸರ್ವಿಸ್ ಆಗಿದೆ, ಅಪ್ಲೋಡು ಆಗಿದೆ. ಫೀ ಪೇಮೆಂಟ್ಗೆ ಹೋಗಿ. ನೆಕ್ಸ್ಟು ಫೀ ಪೇಮೆಂಟ್ಗೆ ಹೋದರೆ ನೋಡಿ, ಇಲ್ಲಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಳನ್ನೇ ಕೊಟ್ಟಿದ್ದಾರೆ. ರಿನ್ಯೂವಲ್ ಪೇಮೆಂಟ್ ಇರೋದು 200. ಚೇಂಜಸ್ ಅಡ್ರೆಸ್ ಚೇಂಜ್ ಮಾಡಿರೋದ್ರಿಂದ ಅದಕ್ಕೆ ಎಕ್ಸ್ಟ್ರಾ 200 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಫಾರ್ಮ್ 7ಗೆ ಮತ್ತೆ 151 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಸರ್ವಿಸ್ ಫೀಸ್ ಅಂತಲೇ 57 ರೂಪೀಸು. ಮತ್ತು ಪೋಸ್ಟಿಂದ ಬರೋದ್ರಿಂದ ಅದಕ್ಕೆ 50 ರೂಪೀಸು. ಟೋಟಲ್ ಚಾರ್ಜಸ್ಸು 659 ರೂಪೀಸ್ ಚಾರ್ಜ್ ಮಾಡಿರ್ತಾರೆ. ಓಕೆ, ನಿಮ್ಮ ಖಜಾನೆಗೆ ಹೋಗ್ಬಿಟ್ಟು ಪೇ ನೌ ಅಂತ ಕ್ಲಿಕ್ ಮಾಡಿ.
ಇಲ್ಲಿ ಐ ಅಗ್ರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಹೇಳ್ಬಿಟ್ಟು ಕೂಡ ನೀವು ಅನ್ಬಾಕ್ಸ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಪೇಮೆಂಟ್ ಒನ್ಸ್ ಮಾಡಿದ್ರೆ ಅಂದರೆ ಮತ್ತೆ ರೀಫಂಡ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ನೋಟಿಸ್ ಹಾಕಿರ್ತಾರೆ. ಅದು ಗೊತ್ತಿರೋ ವಿಚಾರನೇ ಎಲ್ಲರಿಗೂ. ಓಕೆ, ಅದು ಹಾಕ್ತೀನಿ. ನೆಕ್ಸ್ಟು ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಕ್ಲಿಕ್ಕಿದ್ರೆ ನಿಮಗೆ ಕೆಲವೊಂದು ಡೀಟೇಲ್ಸ್ಗಳು ಓಪನ್ ಆಗ್ತವೆ. ಲೈಕ್ ನಿಮ್ಮ ನೆಟ್ ಬ್ಯಾಂಕಿಂಗು, ಇಲ್ಲಾಂದರೆ ಕೆಲವು ಚಲನ್ನು, ಇಲ್ಲಾಂದರೆ ಯು ಪಿ ಐ ಪೇಮೆಂಟು, ಫೋನ್ಪೇ, ಈ ಥರ ನಿಮ್ಗೆ ಯಾವುದು ಕಂಫರ್ಟಬಲ್ ಇರುತ್ತೋ ಆ ಒಂದು ಪ್ರೋಸೆಸ್ನ ನೀವಿಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ನಿಮ್ಮ ಒಂದು ಪೇಮೆಂಟ್ನ ನೀವಿಲ್ಲಿ ಕಂಪ್ಲೀಟ್ ಮಾಡ್ಬೋದು. ಪೇಮೆಂಟ್ ಮೋಡ್ಗಳು ಸಹ ನಿಮಗೆ ಹೇಗೆ ಈಸಿಯಾಗಿರುತ್ತೋ ಅದೇ ರೀತಿ ನೀವಿಲ್ಲಿ ನಿಮ್ಮ ಒಂದು ಪೇಮೆಂಟ್ನ ನೀವಿಲ್ಲಿ ಮಾಡ್ಬೋದಾಗುತ್ತೆ. ನೋಡಿ, ಇದರಲ್ಲಿ ನೆಟ್ ಬ್ಯಾಂಕಿಂಗ್ ಇದೆ, ICICI ಪೇಮೆಂಟ್ ಅಂತ ಎಲ್ಲ ಇದೆ. ನಾನು ನೆಟ್ ಬ್ಯಾಂಕಿಂಗಿಗೆ ಸೆಲೆಕ್ಷನ್ ಮಾಡ್ಕೋತೀನಿ. ಮತ್ತು ಕೆಳಗಡೆ ತರಿಸಿರೋಂಥ ಒಂದು ಕ್ಯಾಪ್ಚಾ ಕೋಡ್ನ ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದನ್ನು ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಡೀಟೇಲ್ಸ್ನ ನೀವಿಲ್ಲಿ ಎಂಟರ್ ಮಾಡ್ಬೋದು. ಒಂದು QR ಕೋಡ್ನ ಸ್ಕ್ಯಾನ್ ಮಾಡಿ ಎಂಟರ್ ಮಾಡಿದರೆ ನಿಮ್ಮ ಒಂದು ಪೇಮೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಿಮ್ಮೊಂದು ರೆಸಿಪ್ಟನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತ್ನ ನೀವು ಇಲ್ಲಿ ಎಂಟರ್ ಮಾಡಿ ಕೆಳಗಡೆ ತೋರಿಸಿರೋಂಥ ಒಂದು ಕ್ಯಾಪ್ಚಾ ಕೋಡ್ನ ನೀವು ಎಂಟರ್ ಮಾಡ್ತು ಅಂತಂದರೆ ಗೆಟ್ ಡೀಟೇಲ್ಸ್ ಅಂತ ಕೊಟ್ಟರೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಅಂದರೆ ಟಿಲ್ ರೆಸಿಪ್ಟ್ ಪೇಮೆಂಟು ವಿತ್ ಎಲ್ಲ ಆಗಿರೋದು ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಓಕೆ ಕೊಟ್ಬಿಟ್ಟು ಮತ್ತೆ ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಿ. ಇದರಲ್ಲಿ ಸಿಕ್ಕಾಬಟ್ಟೆ ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ. ಇದು ಎಂಟರ್ ಮಾಡಿದ ನಂತರ ನಿಮಗೆ ಒಂದು ರೆಸಿಪ್ಟನ್ನ ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇಷ್ಟೇ ಸ್ನೇಹಿತರೆ, ತುಂಬ ಈಸಿಯಾಗಿ ನೀವು ಈ ಒಂದು DL ರಿನ್ಯೂವಲ್ಗೆ ಅಪ್ಲಿಕೇಶನ್ ಹಾಕೋದು ತಿಳ್ಕೊಂಡಿದ್ರೆ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಒಳ್ಳೆ ವೀಡಿಯೋಸ್ನ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.